ಎಲ್ಲ ನಮಸ್ಕಾರ. ಈ ವಿಕ್ರಮ ಏನು ಮತ್ತೆ ಆಲದ ಮರದ ಕಡೆಗೆ ಹೋಗಿ ಆ ಶವವನ್ನು ಎತ್ತಿಕೊಂಡು ಬರ್ತಾ ಇರ್ತಾನಲ್ಲ, ಆ ಶವದೊಳಗಿರೋ ಬೇತಾಳ ಮತ್ತೊಂದು ಕಥೆಯನ್ನು ಆ ವಿಕ್ರಮಾದಿತ್ಯನಿಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಿದ್ದೆ. ಉಜ್ಜಯಿನಿ ನಗರದೊಳಗೆ ಒಬ್ಬ ಮಹಾರಾಜ ಇರ್ತಾನೆ. ಆತ ಏನಂತಂದ್ರೆ ನೆರೆ ರಾಜ್ಯದ ಒಬ್ಬ ವರ್ತಕನ ಕಡೆಗೆ ಅರಮನೆಗೆ ಬೇಕಾಗುವಂಥ ದಿನಸಿ ಸಾಮಾನುಗಳನ್ನು, ಮಸಾಲೆ ಪದಾರ್ಥಗಳನ್ನು ಯಾವಾಗಲೂ ಖರೀದಿ ಮಾಡ್ತಾ ಇರ್ತಾನೆ. ಆ ವರ್ತಕ ಒಳ್ಳೆ ಗುಣಮಟ್ಟದ ಸರಕುಗಳನ್ನು ಕಳಿಸ್ತಾ ಇರ್ತಾನೆ. ಆ ಸಲ ಏನಾಗ್ತೈತಿ ಅಂದ್ರೆ ಅರಮನೆಯ ಅಧಿಕಾರಿಯ ಅನುಪಸ್ಥಿತಿಯೊಳಗೆ ಈ ರಾಜಕುಮಾರನ ಸ್ನೇಹಿತ ಸಮುದ್ರಸೇನ ಅನ್ನುವಂಥವ ಏನು ಮಾಡ್ತಾನೆ ಅಂತಂದ್ರೆ 4-6 ಜನ ಸೇವಕರೊಂದಿಗೆ ಆ ರಾಜ್ಯಕ್ಕೆ ಹೋಗ್ತಾನೆ. ಅಲ್ಲಿ ಆತ ಪಟ್ಟಿಯನ್ನು ಕೊಡ್ತಾನೆ. ಅಲ್ಲಿ ಆ ವರ್ತಕ ಇರುವುದಿಲ್ಲ, ಅವನ ಕಾರ್ಕುನ ಇರ್ತಾನೆ. ಅವ ಏನು ಹೇಳ್ತಾನೆ ಅಂತಂದ್ರೆ, ನಾ ಎಲ್ಲವನ್ನ ಸಿದ್ಧಪಡಿಸ್ತೀನಿ, ನೀವು ಅಲ್ಲಿ ತನಕ ವಿಶ್ರಾಂತಿ ತಗೋರಿ ಅಂತಂದು ಹೇಳಿ ಅವನು ಹೇಳ್ತಾನೆ. ವಿಶ್ರಾಂತಿ ತಗೊತಾ ಇರಬೇಕಾದ್ರೆ ಅಲ್ಲಿ ಆ ವರ್ತಕನಿಗೆ 3 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಅವರು ಬಹಳ ಒಬ್ಬರಿಗಿಂತ ಒಬ್ಬರು ಕೋಮಲರಾಗಿರ್ತಾರೆ, ಸಂವೇದನಾಶೀಲರಾಗಿರ್ತಾರೆ. ಅವರ ದಾಸಿಯರು ಅಂದರೆ ಒಬ್ಬೊಬ್ಬರಿಗೆ ದಾಸಿಯರು ಇರ್ತಾರೆ. ಆ ದಾಸಿಯರು ಮಾತಾಡ್ಕೊತ ಇರ್ತಾರೆ ಪಕ್ಕದ ಒಂದು ಕೋಣೆಯೊಳಗೆ. ಒಬ್ಬ ದಾಸಿ ಹೇಳ್ತಾಳೆ, ಆಮೇಲೆ ನನ್ನ ಒಂದು ಒಡತಿ ಎಷ್ಟು ಸೂಕ್ಷ್ಮದಾಳ ಅಂತಂದ್ರೆ ಆಕೆ ಏನಂತಂದ್ರೆ ಈ ತಾಂಬೂಲವನ್ನು ತಿನ್ನಲು ಅಂತಂದ್ರೆ ಆಕೆ ಪೂರ್ತಿ ಗಂಟಲೆಲ್ಲ ಕೆಂಪಾಗಿ ಹೋಗ್ಬಿಡ್ತೈತಿ ಅಂತ ಹೇಳ್ತಾಳೆ. ಅವಾಗ ಇನ್ನೊಬ್ಬಕ್ಕೆ ಹೇಳ್ತಾಳೆ, ಇಲ್ಲ ನನ್ನ ಒಡತಿನೂ ಹಂಗೆ ಭಾಳ ಸೂಕ್ಷ್ಮದಾಳ, ಭಾಳ ನಾಜೂಕದಾಳ, ಎಲ್ಲಿಯಾದರೂ ಸಪ್ಪಳ ಕೇಳಿಸ್ತಂದ್ರೆ ಆಕೆ ತಲೆನೋವು ಬರ್ತೈತಿ, ತಲೆನೋವು ಬಂದು ವೈದ್ಯರು ಬರ್ಬೇಕಾಕೈತಿ, ಆಕಿನ ಆರಾಮ ಮಾಡ್ಬೇಕಾದ್ರೆ ಅಂತ ಹೇಳ್ತಾಳೆ. ಅಲ್ಲಿ ಇನ್ನೊಬ್ಬಕ್ಕೆ ಏನು ಹೇಳ್ತಾಳೆ ಅಂತಂದ್ರೆ, ನನ್ನ ಒಡತಿ ಎಲ್ಲರಿಗಿಂತನೂ ಸೂಕ್ಷ್ಮದಾಳ, ಆಕೆ ಏನಂತಂದ್ರೆ ಒಂದು ಸ್ವಲ್ಪ ಜೋರಾಗಿ ಗಾಳಿ ಬಂತಂತಂದ್ರೆ ಗಾಳಿಯೊಳಗೆ ತೇಲಾಡ್ಕೊಂತ ಹೋಗ್ತಾಳೆ, ಈ ಪರಿ ಸೂಕ್ಷ್ಮದಾಳ ಅಂತಂದು ಹೇಳಿ ಅಂತಾಳೆ. ಇದನ್ನು ಕೇಳಿ ಆ ಸಮುದ್ರ ಸೇನೆಗೆ ಭಾಳ ಆಶ್ಚರ್ಯಕ್ಕೈತಿ. ಈ ಮಟ್ಟದ ಕೋಮಲಾಂಗಿಯರು ಇರ್ತಾರೇನೋ ಅಂತಂದ್ರೆ ಅವಾಗ ಆಶ್ಚರ್ಯಕ್ಕೈತಿ. ಆವಾಗ ಏನಂತಂದ್ರೆ ಆ ವರ್ತಕ ಕೊಟ್ಟಂಥ ಸಾಮಾನುಗಳನ್ನು ಅವನು ಸರಿ ನೋಡೋದನ್ನೂ ಇಲ್ಲ. ಕೊಟ್ಟ ಅಂತ ಈ ವಿಷಯವನ್ನು ರಾಜ್ಕುಮಾರ ಧರ್ಮದತ್ತನಿಗೆ ಹೇಳಬೇಕು ಅಂತಂದು ಹೇಳಿ ಅವುಗಳನ್ನು ತೆಗೆದುಕೊಂಡು ಅರಮನೆಗೆ ಬರ್ತಾನೆ, ಸರಕುಗಳನ್ನು ತೆಗೆದುಕೊಂಡು. ಆವಾಗ ಏನಾಗ್ತೈತಿ ಅಂತಂದರೆ ಆ ಸೇವಕರಿದ್ದವ್ರು ಹೇಳ್ತಾರೆ, ಮಹಾರಾಜರೇ ತಂದಂಥ ಸಾಮಾನುಗಳು ಸರಿ ಇಲ್ಲ, ಆಮೇಲೆ ಏನು ಬೆಲ್ಲ ಬೇಕಾಗಿತ್ತಲ್ಲ ಅದರ ಸಲುವಾಗಿ ಗೋಧಿಯಷ್ಟು ಅವರು ಸಾಮಾನುಗಳನ್ನು ತಂದಾರೆ, ಯಾವ ಅಳತಿ ಬರೆದು ಕೊಟ್ಟಿವಿ ಆ ಅಳತಿ ಸಾಮಾನುಗಳು ಇಲ್ಲ ಅಂತಂದು ಹೇಳಿದ ಕೂಡಲೇ ಮಹಾರಾಜ ಅಂತಾನೆ, ಆಮೇಲೆ ಅಲ್ಲ ನಿನಗೆ ಸರಿಯಾಗಿ ನೋಡ್ಕೊಂಡು ಬರೋಕ್ಕಾಗಲಿಲ್ಲೇನೋ ಅಂತಂದು ಹೇಳಿ ಆತನಿಗೆ ಮಹಾರಾಜ ಕೇಳ್ತಾನೆ. ರಾಜ್ಕುಮಾರನು ಅಂತಾನೆ, ನೀ ಎಷ್ಟು ಚತುರದಿದಿ, ಹಿಂಗೇನು ನೀತಿ ಇಂಥ ತಪ್ಪನ್ನು ಮಾಡಿದೆ ಅಂತಂದು ಕೂಡಲೇ ಆಮೇಲೆ ಏಕಾಂತ ಒಳಗೆ ಕರೆದು ಸಮುದ್ರ ಸೇನ ಆ ರಾಜ್ಕುಮಾರ ಧರ್ಮದತ್ತನಿಗೆ ಹೇಳ್ತಾನೆ, ಇಲ್ಲಪ್ಪ ಆ ವರ್ತಕನ ಮಕ್ಕಳು ಹೆಣ್ಣು ಮಕ್ಕಳು ಇಷ್ಟು ಸುಂದರಿಯರದಾರಂತ ಮತ್ತು ಇಷ್ಟು ಸಂವೇದನಾಶೀಲರದಾರಂತ, ಅವ್ರದ್ದು ವರ್ಣನೇನ ಕೇಳ್ತಾ ಏನಂತಂದ್ರೆ ನಾ ಇದನ್ನೆಲ್ಲವನ್ನು ಮರೆತು ಬಿಟ್ಟೆ ಅಂತಂದು ಹೇಳಿ ಅದು ಹೇಳ್ತಾನೆ. ಆ ರಾಜ್ಕುಮಾರ ಧರ್ಮದತ್ತನಿಗೆ ಅವ್ರನ್ನ ನೋಡಬೇಕು ಅಂತಂದು ಹೇಳಿ ಆಸೆ ಆಗ್ತೈತಿ. ಇಲ್ಲ, ಈ ಸಾಮಾನುಗಳನ್ನು ಬದಲಿ ಮಾಡ್ಕೋಬೇಕಾಗೈತಿ, ನಾವು ಹೋಗೋಣ ಬಾ, ನಾನು ನಿನ್ನ ಜೊತೆ ಬರ್ತೇನೆ ಅಂತಂದು ಹೇಳಿ ಹೇಳ್ತಾನೆ. ಆಗ ಇಬ್ಬರು ಕೂಡಿ ಅವರ ಮನೆಗೆ ಹೋಗ್ತಾರೆ, ಮತ್ತು ಪಕ್ಕದ ರಾಜ್ಯಕ್ಕೆ ಹೋಗ್ತಾರೆ. ನೀವು ಕೊಟ್ಟಂಥ ಸಾಮಾನುಗಳು ಸರಿ ಪ್ರಮಾಣದೊಳಗಿಲ್ಲ, ಆದ್ದರಿಂದ ನಮ್ಗೆ ಹೆಂಗೆ ಬೇಕೋ ಆ ರೀತಿ ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ಸರಿಯಾಗಿ ನಾವೇನು ಪಟ್ಟಿಯನ್ನು ಕೊಡ್ತೀವಿ ಅದ್ರ ಪ್ರಕಾರ ಕೊಡ್ರಿ ಅಂತಂದು ಹೇಳಿ ಹೇಳ್ತಾರೆ. ರಾಜ್ಕುಮಾರ್ ಬಂದಾರಂತ ಕೂಡಲೇನ ಈಗೂ ಕೂಡ ವರ್ತಕ ಇರುವುದಿಲ್ಲ ಊರಿನಲ್ಲಿ. ಆತನ ಕಾರ್ಕೂನ ಇದ್ದಾವ, ಅವನನ್ನೇನು ಮಾಡ್ತಾನೆ, ಅರಮನೆಯ ರಾಜ್ಕುಮಾರನ ಬಂದಾನ ಅಂತಂದು ಕೂಡಲೇ ಅವನನ್ನು ಒಂದು ಮಹನದ ಅತಿಥಿ ಗೃಹದಲ್ಲಿ ಅವರನ್ನು ಕುಳ್ಳಿರಿಸಿ ಆ ರಾಜ್ಕುಮಾರಿಯರಿಗೆ ಹೇಳ್ತಾನೆ, ಅಂದರೆ ಆ 3 ಜನ ವರ್ತಕನ ಮಕ್ಕಳಿಗೆ ಹೇಳ್ತಾನೆ, ಹೆಣ್ಣು ಮಕ್ಕಳಿಗೆ, ಅರಮನೆಯ ರಾಜ್ಕುಮಾರ್ ಬಂದಾನ, ನೀವು ಅವರೆಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೊಳ್ರಿ, ಊಟ ತಿಂಡಿಯ ವ್ಯವಸ್ಥೆಗಳನ್ನು ಅವ್ರಿಗೇನು ಬೇಕೆಲ್ಲನೂ ನೀವು ನೋಡ್ಕೊಳ್ರಿ, ಸೇವಕಿಯರನ್ನು ನಾವು ನೇಮಿಸೋದು ಬೇಡ ಅಂತ ಹೇಳ್ತಾನೆ. ಆಗ ಆಯಿತು ಅಂತಾರೆ. ಆಮೇಲೆ ಅವಾಗ ಏನಂತಂದ್ರೆ ಇಂದುಲೇಖ ಅನ್ನುವಂಥ ಒಬ್ಬ ವರ್ತಕನ ಮಗಳು ಆಕೆ ರಾಜ್ಕುಮಾರನ ಕಡೆಗೆ ಬರ್ತಾಳೆ. ರಾಜ್ಕುಮಾರನ ಕಡೆಗೆ ಬಂದು ಅವನ ಊಟದ ತಿಂಡಿಯ ವ್ಯವಸ್ಥೆಯನ್ನು ಆಮೇಲೆ ಪಾನೀಯಗಳನ್ನು ಏನು ಬೇಕು ಅದನ್ನೆಲ್ಲನೂ ಸರಬರಾಜು ಮಾಡ್ತಾ ಅವನ ಜೊತೆ ಕಾಲ ಕಳೀತಿರ್ತಾಳೆ.
ಆ ರಾಜಕುಮಾರ ನೋಡ್ತಾನೆ ಭಾಳ ಸುಂದರಿಯಾಗಿರ್ತಾಳೆ ಆಕೆ. ಆಮೇಲೆ ಅವಳ ಜೊತೆ ಮಾತಾಡ್ತಾ ಅವ ಏನು ಮಾಡ್ತಾನಂತಂದ್ರೆ ಅವನನ್ನು ನೋಡಿ ಆ ರಾಜಕುಮಾರಿನೂ ಕೂಡ ತನ್ನ ಒಂದು ಕನಸಿನೊಳಗೆ ಹೋಗ್ತಾಳೆ. ಇವತ್ತು ನನ್ನನ್ನು ಮದುವೆ ಆದರೆ ಎಷ್ಟು ಒಳ್ಳೇದಾಕೈತಿಲ್ಲ ಅಂತಂದು ಕನಸು ಕಾಣ್ತಾ ಇರ್ತಾಳೆ. ಆ ರಾಜ್ಕುಮಾರ್ ಏನು ಮಾಡ್ತಾನಂದ್ರೆ ಒಂದು ಗುಲಾಬಿ ಹೂವನ್ನು ತೆಗೆದುಕೊಂಡು ಆಕೆ ಕೆನ್ನೆಗೆ ಬಡಿತಾನೆ. ಏನು ಯಾವ ವಿಚಾರವನ್ನು ಮಾಡಾಕತ್ತೀಯ ನೀವು ಇಂದುಲೇಖ ಅಂತೇಳಿ ಕೇಳ್ತಾನೆ. ಆವಾಗ ಆಕೆ ಏನಂತ ಜೋರಿಗೆ ತನ್ನ ಕೆನ್ನೆನ ಹಿಡ್ಕೋತಾಳೆ. ಆಮೇಲೆ ರಾಜ್ಕುಮಾರಿಗೆ ಅಂತಾಳೆ, ಎಷ್ಟು ನೀವು ನಿಷ್ಠೂರದಿರಿ, ಆ ಹೂವಿನಿಂದ ನನ್ನ ಕೆನ್ನೆಗೆ ಹೊಡೆದು ಬಿಟ್ರಲ್ಲ ಅಂತ ಹೇಳಿ ಹೇಳ್ತಾಳೆ. ಗಟ್ಟಿಯಾಗಿ ಹಿಡ್ಕೋತಾಳಕ್ಕೆ. ಅವಾಗ ಆಶ್ಚರ್ಯಕ್ಕೈತಿ, ಅಲ್ಲ ನಾ ಕಲ್ಲಿನಿಂದಲ್ಲ ನಾ ಹೂವಿನಿಂದ ಹೊಡೆದೇನಿ, ನಿನ್ಗೆ ಎಷ್ಟು ನೋವಾತಂತೆ ಅಂತೀಯಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ಆ ಕೈಯನ್ನು ತೆಗೆದು ತೋರಿಸ್ತಾ ಆ ಕೆನ್ನೆ ಮೇಲ್ಭಾಗದೊಳಗೆ ಎಲ್ಲ ಏನಂದ್ರೆ ಕೆಂಪಾಗಿಬಿಟ್ಟಿರ್ತೈತಿ. ಅವೇ ಅಂತಾಳಕ್ಕೆ, ಹೂವಿನಿಂದ ಹೊಡೆದ್ಬಿಟ್ರಿ, ನನಗೆ ಭಾಳ ನೋವಾತು ಅಂದ ಕೂಡಲೇ ಅವಾಗ ಏನಂತಂದ್ರೆ ಇನ್ನೊಬ್ಬಳು ಮಗಳು ತಾರಾವಲಿ ಅಂತ ಹೇಳ್ತಾಳೆ. ಆ ತಾರಾವಲಿ ಬರ್ತಾಳೆ. ತಾರಾವಲಿ ಬಂದು ಹೇಳ್ತಾಳೆ, ಏನು ನೀವು ಈ ರೀತಿ ಮಾಡ್ಬೇಕನು ರಾಜ್ಕುಮಾರ, ನೀವು ಅವಳಿಗೆ ಈ ರೀತಿ ಹೊಡಿಬಾರ್ದಿತ್ತು, ಆಕೆ ಕೆನ್ನೆ ಎಷ್ಟು ಊದ್ಕೊಂಡೈತೆ ನೋಡ್ರಿ ಅಂಥೇಳಿ. ಆಕೇನಂತಾಳೆ ಅಂದ್ರೆ, ಇಲ್ಲ ವೈದ್ಯರನ್ನ ಭೇಟಿ ಆಗೋಣ ಬಾ, ವೈದ್ಯರಿಗೆ ತೋರಿಸೋಣ ಅಂತಂದು ಹೇಳಿ ಅವಳನ್ನು ಕರ್ಕೊಂಡು ಹೋಗ್ತಾಳೆ. ಕರೆದುಕೊಂಡೋಗಿ ಅವಳನ್ನು ವೈದ್ಯರಿಗೆ ತೋರಿಸೋದಕ್ಕೆ ಹಚ್ಚಿ ತಾನು ಬರ್ತಾಳೆ. ರಾಜ್ಕುಮಾರನ ಕಡೆಗೆ ತಾನು ಬರ್ತಾಳೆ. ರಾತ್ರಿ ಊಟವನ್ನು ಆಕೆ ಏನಂತಾರೆ ಆ ರಾಜ್ಕುಮಾರನಿಗೆ ಆ ಸೇವಕಿಯರ ಕಡೆ ತರಿಸ್ಕೊಂಡು ಬರ್ತಾಳೆ. ರಾಜ್ಕುಮಾರ ಊಟವನ್ನು ಮಾಡ್ತಾನೆ. ಅವಳು ಕೂಡ ಅತ್ಯಂತ ಸುಂದರಿಯಾಗಿರ್ತಾಳೆ. ಅವತ್ತು ಹುಣ್ಣಿಮೆ ಇರ್ತೈತಿ. ರಾಜ್ಕುಮಾರ್ ಅಂತಾನ, ಎಂಥ ಚಂದ್ರ ಎಷ್ಟು ಚೆನ್ನಾಗಿ ಬೆಳಗಕತ್ತಾನ, ನಾವು ನೋಡೋಣ ಬಾ, ಸ್ವಲ್ಪ ಹೊತ್ತು ವಿಹಾರವನ್ನು ಮಾಡೋಣ ಅಂತಂದು ಹೇಳ್ತಾನೆ. ಆಗ ಅಕ್ಕಿ ಅಂತಾಳೆ, ಬೇಡ, ಚಂದ್ರನ ಬೆಳಕೈತಿ, ಪ್ರಖರ ಇರ್ತೈತಿ, ಬೇಡ ಅಂತಾಳ. ಇಲ್ಲ ಬಾ, ಚಂದ್ರನ ಬೆಳಕೈತಿ, ಅದು ಶೀತಲವಾಗಿರ್ತೈತಿ ಅಂತಂದು ಹೇಳಿ ಆತ ಒತ್ತಾಯ ಮಾಡಿ ಅವಳನ್ನು ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋದ ಕೂಡಲೇ ಆ ಚಂದ್ರನ ಶೀತಲತೆಯೂ ಆಕೆ ತಡೆಯೋದಕ್ಕಾಗೋದಿಲ್ಲ. ಅಂತೇಳಿ ಅಂತಾಳ. ಆಕೆ ಬೆನ್ನಿನ ಮೇಲೆ ಒಂಥರ ಸುಟ್ಟ ಗಾಯ ಆದಂಗೆ ಆಕೈತಿ. ಆ ಚಂದ್ರನ ಬೆಳಕು ಸೋಕದಲ್ಲೇ ಸುಟ್ಟ ಗಾಯ ಆದಂಗೆ ಆಕೈತಿ. ಅವಳನ್ನು ನೋಡಿ ಆ ರಾಜ್ಕುಮಾರನಿಗೆ ಭಾಳ ಆಶ್ಚರ್ಯಕ್ಕೈತಿ. ಚಂದ್ರನ ಬೆಳಕು ಶೀತಲತೆಯನ್ನು ತಡೆಯೋಕ್ಕಾಗವಲ್ದಲ್ಲ, ಇವಳು ಎಂಥ ಕೋಮಲೆಯಾಗಿದ್ದಾಳ ಅಂತಂದು ಹೇಳ್ತಾಳೆ ಅಂದ್ಕೊಳ್ತಾನೆ. ಆಮೇಲೆ ಮಾರನೇ ದಿನ ಅವತ್ತು ರಾತ್ರಿ ಅಲ್ಲೇ ವಿಶ್ರಾಂತಿನ ತೆಗೆದುಕೊಳ್ತಾನೆ ರಾಜ್ಕುಮಾರ ಧರ್ಮದತ್ತ. ಮಾರನೇ ದಿನ ಆ ವ್ಯಾಪಾರಿ ಹೇಳ್ತಾನೆ, ಅಂದ್ರೆ ಕಾರ್ಕೋನ ಹೇಳ್ತಾನೆ, ಆಮೇಲೆ ಯುವರಾಜರೇ, ನಿಮ್ಮ ಎಲ್ಲ ಸಾಮಾನುಗಳು ನಾನು ತಯಾರು ಮಾಡಿಟ್ಟೇನೆ, ಆಮೇಲೆ ನೀವುಗಳನ್ನು ನಾ ಕಳಿಸ್ಕೊಡ್ಲೇನು ಅಂತ ಹೇಳ್ತಾನೆ. ಇನ್ನೊಬ್ಬರು ಆ ವರ್ತಕನ ಮಗಳನ್ನು ನೋಡೋದಿರ್ತೈತಿ. ಆವಾಗ ಅವೇನು ಹೇಳ್ತಾನೆ ರಾಜ್ಕುಮಾರ್ ಅಂತಂದರೆ, ಇಲ್ಲ, ಎಲ್ಲ ಮಸಾಲೆ ಸಾಮಾನುಗಳನ್ನು ನನಗೆ ಕುಟ್ಟಿಸ್ಕೊಡ್ರಿ ಅಂತ ಕೇಳ್ತಾನೆ. ಆವಾಗ ಅವೇನು ಹೇಳ್ತಾನೆ ಅಂದ್ರೆ ಕಾರ್ಕೂನ, ಇಲ್ಲ ಅವನ್ನೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ತಡ ಆಗ್ತೈತಿ ಅಂತ ಹೇಳ್ತಾನೆ. ಇಲ್ಲ, ತಡ ಆದರೂ ಚಿಂತೆ ಇಲ್ಲ, ನಾ ಇರ್ತೇನೆ, ಇನ್ನೊಂದು ದಿನ ಬೇಕಾದ್ರೂ ನಾನು ನಿಲ್ತೇನೆ, ನೀವು ಅವೆಲ್ಲನೂ ನಾನು ತಯಾರು ಮಾಡಿ ಕೊಡ್ರಿ ಅಂತ ಹೇಳಿ ಹೇಳ್ತಾನೆ. ಆವಾಗ ಏನಾಗ್ತೈತಿ ಅಂದ್ರೆ ಎರಡನೇ ದಿನಕ್ಕೆ ಮೂರನೇ ಮಗಳು ಅನಂಗಸೇನ ಅಂತ ಹೇಳ್ತಾಳೆ. ಆಕೆ ಈ ರಾಜ್ಕುಮಾರನ ಚಾರಕ್ಕಾಗಿ ಮಾಡೋದಕ್ಕಾಗಿ ಬರ್ತಾಳೆ. ಆಕೆ ಅಲ್ಲಿ ಬಂದು ಕೂಡ ಆಮೇಲೆ ಅವನು ನೋಡ್ತಾನೆ, ಇವಳು ಕೂಡ ಅತ್ಯಂತ ಸುಂದರಿಯಾಗಿರ್ತಾಳೆ. ಆಮೇಲೆ ಅವೇನು ಹೇಳ್ತಾನಂತ ಆಕೇನು ಹೇಳ್ತಾಳಂದ್ರೆ, ನೀವು ಎಷ್ಟು ಈ ರೀತಿ ನೀವು ಮಾಡಬಾರ್ದಾಗಿತ್ತು, ನನ್ನ ಇಬ್ಬರು ಅಕ್ಕಂದಿರು ಎಷ್ಟಂತಂದ್ರೆ ಅವ್ರಿಗೆ ನೋವಾಗೈತಿ, ನನ್ನ ಅಕ್ಕನ ಕೆನ್ನೆ ಮೇಲಿಂದು ಇನ್ನೂ ಅದು ವೈದ್ಯರು ವಿಚಾರ ಮಾಡಾಕತ್ತಾರ, ನಾವು ಇನ್ನೊಬ್ಬ ಅಕ್ಕನ ಚರ್ಮ ಸುಟ್ಟು ಹೋತು ಅಂದ್ಕೊಳ್ಳಿ ಅದು ಜೋರಾಗಿ ನಕ್ಕು ಬಿಡ್ತಾನೆ. ನಕ್ಕು ಕುಳಕ್ಕೆ ತಲೆ ಹಿಡ್ಕೋತಾಳ. ಆಮೇಲೆ ಅಯ್ಯೋ ಎಷ್ಟು ಜೋರಾಗಿ ನಗುತ್ತೀರಿ, ನಾನಿತ್ತು ನಂಗೆ ತಲೆನೋವು ಸಾಕತೈತಿ ಅಂತ ಹೇಳ್ತಾಳೆ. ಆಮೇಲೆ ಅವಾಗ ಆಶ್ಚರ್ಯಕ್ಕೈತಿ, ನಾನು ನಗೋದ್ರಿಂದ ನಿನ್ನ ತಲೆನೋವು ಸಾಕತೈತೇನು ಅಂತ ಕೇಳ್ತಾನೆ. ಹೌದು ಅಂತಾಳ. ಅಷ್ಟರೊಳಗೆ ಅಲ್ಲೇ ದೂರದಲ್ಲಿ ಆ ಮಸಾಲೆಯಿಂದ ಕುಟ್ಟಿರ್ತಿರುವಂಥ ಸಪ್ಪಳ ಕೇಳಿಸ್ತೈತಿ. ಕೇಳಿ ಅವಾಗ ಆಕೆಗೆ ಭಾಳ ತ್ರಾಸಕ್ಕೈತಿ. ಅಯ್ಯೋ ಎಲ್ಲೋ ಎಷ್ಟು ಜೋರಾಗಿ ಕುಟ್ಟಾಕತ್ತಾರಲ್ಲ, ನನಗೆ ಸಪ್ಪಳ ತಡ್ಯಾಕಾಗಲ್ದು ಅಂತ ಹೇಳ್ತಾಳೆ. ರಾಜ್ಕುಮಾರ್ ಹೇಳ್ತಾನೆ, ಹೌದು, ನನ್ನ ಮಸಾಲೆಯನ್ನು ನಾನು ಅರಮನೆಗೆ ಒಯ್ಯುವಂಥ ಮಸಾಲೆಯನ್ನು ಕುಟ್ಟಾಕತ್ತಾರ, ಸರಿ ಎಷ್ಟು ದೂರ ಕುಟ್ಟಾಕತ್ತಾರ, ನಿನಗೆ ಯಾಕೆ ತ್ರಾಸ ಆಗತ್ತೈತಿ ಅಂದ್ಕೊಳ್ಳಿ ಅದನ್ನು ತಡ್ಕೊಳಕ್ಕೆ ಆಗೋದಿಲ್ಲ, ಮೂರ್ಛೆ ಬಿದ್ದುಬಿಡ್ತಾವೆ.
ಅವಾಗ ಭಾಳ ಅಂದ್ರೆ ಭಾಳ ಆಶ್ಚರ್ಯಕೈತಿ, ಇವ್ರು ಎಂಥ ಸೂಕ್ಷ್ಮದಾರ, ಎಷ್ಟು ಸಂವೇದನಾಶೀಲರದಾರಲ್ಲ ಇವರು ಅಂತಂದು ಹೇಳಿ. ಅಷ್ಟರಲ್ಲಿ ಆ ವರ್ತಕ ಬರ್ತಾನೆ. ವರ್ತಕ ಬಂದ್ಕೂಳೆ ಈ ಸಮುದ್ರ ಧರ್ಮದತ್ತ ಹೇಳ್ತಾನೆ, ರಾಜ್ಕುಮಾರ ನಿಮ್ಮ ಕುಮಾರಿಯರಲ್ಲಿ ನಾನು ಮದುವೆ ಆಗಬೇಕು ಅಂತಂದು ಅಂದ್ಕೊಂಡೇನೆ, ಒಬ್ಬಳು ಕುಮಾರಿಯನ್ನು ಅಂದ್ಕೊಂಡು ವರ್ತಕನ ಭಾಳ ಸಂತೋಷಕ್ಕೈತಿ. ನನ್ನ ಕುಮಾರಿಯನ್ನು ಒಬ್ಬ ರಾಜಕುಮಾರ ಮದುವೆ ಆಗಕತ್ತಾನ ಅಂತಂದ್ಕೊಂಡು ಭಾಳ ಸಂತೋಷ ಪಡ್ತಾನೆ. ಈ ಕಥೆಯನ್ನು ಬೇತಾಳ ಹೇಳ್ತೈತಿ, ಆ ಮಹಾರಾಜನಿಗೆ ಕೇಳ್ತೈತಿ. ಮಹಾರಾಜ, ಈ ಮೂವರೊಳಗೆ ಅತ್ಯಂತ ಸಂವೇದನಾಶೀಲರಾದಂಥ ಯುವತಿ ಯಾರು? ಆಮೇಲೆ ಇಂದುಲೇಖನು ಕೇವಲ ಹೂವಿನಿಂದ ಹೊಡೆದ ಕಪಾಳಕ್ಕೆ ಅವಳ ಕೆನ್ನೆ ಊದಿಕೊಂಡಂಥ ಇಂದುಲೇಖ ಏನು? ಅಥವಾ ತಾರಾವಲಿ ಚಂದ್ರನ ಶೀತಲ ಬೆಳಕಿನಿಂದ ಚರ್ಮವನ್ನು ಸುಟ್ಟುತ್ತಲ್ಲ ಆ ತಾರಾವಲಿ ಏನು? ಅಥವಾ ರಾಜ್ಕುಮಾರನ ನಗುವಿನಿಂದ ಆ ಒಂದು ಎಲ್ಲಿಯೋ ದೂರದಲ್ಲಿ ಕುಟ್ಟುವಂಥ ಸಪ್ಪಳವನ್ನು ಕೇಳಿ ಮೂರ್ಛೆ ಹೋದಂಥ ಈ ಅನಗಸೇನೆ ಏನು ಅಂತ ಹೇಳಿ ಕೇಳ್ತಿದ್ದೆ ಬೇತಾಳ. ಇದಕ್ಕೆ ನೀ ಸರಿಯಾದಂಥ ಉತ್ತರ ಹೇಳು, ಇಲ್ಲ ತಾನೇ ಅಂತೇಳಿ ಹೊಡಿತೀನಿ ಅಂತೇಳಿ ಮತ್ತೆ ಯಾವಾಗಿನಂತೆ ಅದಕ್ಕೆ ಅವ್ನಿಗೆ ಏನಂತಂದ್ರೆ ಅದು ಇದನ್ನು ತಾಕೀತು ಮಾಡ್ತೈತಿ. ಅವು ಮಹಾರಾಜ ಹೇಳ್ತಾನೆ, ಈ ಒಂದು ಮೂರೂ ರಾಜ್ಕುಮಾರಿ ಒಳಗೆ ಎಲ್ಲದಕ್ಕಿಂತ ಸಂವೇದನಾಶೀಲ ಅಂತಂದ್ರೆ ಮೂರನೇವಳು ಅನಂಗಸೇನೆ ಅಂತ ಹೇಳಿ ಹೇಳ್ತಾನೆ. ಆಮೇಲೆ ಅವ್ನು ಯಾಕೆ ಅಂತ ಕೇಳ್ತೀವಿ ಬೇತಾಳ. ಇವರಿಬ್ಬರು ಏನಂತಂದ್ರೆ ಬಾಹ್ಯವಾಗಿ ಇವರು ಅನುಭವಿಸಿದ್ರು, ಅದರೊಳಗೆ ಮಾನಸಿಕವಾಗಿ ಅತ್ಯಂತ ಸಂವೇದನಾಶೀಲದ. ಶಾರೀರಕ್ಕಿಂತ ಮಾನಸಿಕವಾಗಿ ಯಾರು ಅತಿ ಸೂಕ್ಷ್ಮವಾಗಿರ್ತಾರೋ ಅವಳೇ ಅತ್ಯಂತ ಸಂವೇದನಾಶೀಲವಾದಂಥ ಯುವತಿ. ರಾಜ್ಕುಮಾರ ಮದುವೆ ಆಗಬೇಕು ಅಂತಂದ್ರೆ ಅವಳನ್ನೇ ಮದುವೆ ಆಗಬೇಕು ಅಂತಂದು ಹೇಳಿ ಹೇಳ್ತಾನೆ. ಆಗ ಬೇತಾಳ ಇದ್ದದ್ದು, ಹೌದು ಮಹಾರಾಜ, ಸರಿಯಾದಂಥ ಉತ್ತರನ ಹೇಳ್ತೀನಿ ನೀನು. ಆದ್ರೆ ಏನು ಮಾತಾಡಿಬಿಡ್ತೀಯಲ್ಲ ನೀನು, ಏನಾರು ಕೇಳಿಕೊಳ್ಳ ಹೇಳೇ ಬಿಡ್ತೀನಿ ನೀನು, ಮತ್ತೆ ಮೌನವನ್ನು ಮುರಿದು ನಾ ಹೋಗ್ತೇನೆ ಅಂತ ಹೇಳಿ ಮತ್ತೆ ಬೇತಾಳ ಏನಂತಂದ್ರೆ ಆ ಮರದ ಮೇಲೆ ನೇತಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಇಲ್ಲಿಗೆ ಕತೆ ಮುಗಿತೈತಿ. ಮತ್ತು ಮುಂದಿನ ಕಥೆಯನ್ನು ನಾನು ನಾಳೆ ಇದನ್ನು ಹೇಳ್ತೀನಿ.